ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ಇವತ್ತು ನಾವು ಹೆಚ್ಚು ಕಡಿಮೆ 35 ವರ್ಷದಿಂದ ಇರೋ ಒಂದು ಚೈನ್ ಆಫ್ ರೆಸ್ಟೋರೆಂಟ್ಸ್ಗೆ ಬಂದಿದ್ದೀವಿ, ನಂದಿನಿ ರೆಸ್ಟೋರೆಂಟ್. ಇದು ನಮ್ಮ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಅವರ ಒಂದು ಬ್ರಾಂಚಿಗೆ ಬಂದಿದ್ದೀವಿ. ಇವರು ಈ 35 ವರ್ಷಗಳಿಂದ ಆಂಧ್ರ ಮೀಲ್ಸ್, ವೆಜಿಟೇರಿಯನ್ ಆಂಧ್ರ ಮೀಲ್ಸ್ ಫೇಮಸ್ ಆಗಿದ್ದಾರೆ. ಇವರು ಡೈಲಿ ಒಂದೊಂದು ರೀತಿನ ಪಲ್ಯ ಸರ್ವಿಸ್ ಮಾಡ್ತಾರೆ. ನಾವು ಹೋದಾಗ ಬಾಟಲ್ ಗಾರ್ಡ್ ಪಲ್ಯ ಮಾಡಿದರು, ನಮ್ಮ ಸೋರೆಕಾಯಿ ಪಲ್ಯ ಜೊತೆಗೆ ಆಂಧ್ರ ಟ್ರೆಡಿಷ್ನಲ್ ಪಪ್ಪು ಮಾಡಿದರು. ದಾಲ್ ಮತ್ತು ಸ್ಪಿನಾಚ್ ನಮ್ಮ ಸೊಪ್ಪು ಹಾಕಿ ಒಂದು ದಾಲ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಪೀನಟ್ ಚಟ್ನಿ ಕೊಟ್ಟಿದ್ದರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು ಅಂತಂದರೆ ಅವ್ರದ್ದು ಚಪಾತಿ. ನಾವು ಟ್ರೈ ಮಾಡಿದಂಥ ಸುಮಾರು ಆಂಧ್ರ ಮೀಲ್ಸ್ಗಳಿಗೆ ಎಲ್ಲೂ ಚಪಾತಿನ ಸರ್ವ್ ಮಾಡಲಿಲ್ಲ. ಇಲ್ಲಿ ಚಪಾತಿ ಸರ್ವ್ ಮಾಡ್ತಾರೆ, ಬಟ್ 1 ಸರ್ವಿಂಗ್ ಮಾತ್ರ. 2ನೇ ಸರ್ವಿಂಗ್ ಕೇಳಿದ್ರೆ ಅದು ಚಾರ್ಜಸ್ ಆಗುತ್ತೆ. ಮಟನ್ ಟ್ರೈ ಮಾಡಿದ್ದು, ಮಟನ್ ಪೆಪ್ಪರ್ ಫ್ರೈ. ಮಟನ್ ಕ್ವಾಲಿಟಿ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಟೇಸ್ಟ್ ವಾಸ್ ಓಕೆ. ಮಟನ್ ಕ್ವಾಲಿಟಿ ಬಗ್ಗೆ ಹೇಳಿದ್ರೆ 5 ಪೀಸ್ ಕೊಟ್ಟಿದ್ದರು. 5 ಪೀಸಲ್ಲಿ 1 ಪೀಸಲ್ಲೂ ಮೀಟೇ ಇರಲಿಲ್ಲ, ಎಲ್ಲ ಬೋನೇ ಇತ್ತು, ಎಲ್ಲ ಬರೀ ಮೂಳೆ. ಅಷ್ಟೇನೂ ಚೆನ್ನಾಗಿರಲಿಲ್ಲ. ಅದಾದಮೇಲೆ ಗುಂಟೂರು ಚಿಕನ್ ಟ್ರೈ ಮಾಡಿದೆ. ಗುಂಟೂರು ಚಿಕನ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ನೈಸ್ ಟೇಸ್ಟ್. ನಂದಿನಿ ರೆಸ್ಟೋರೆಂಟ್ನ ಸ್ಪೆಷಲ್ ಆದ ಎಗ್ ಕ್ವೀನ್ ಅಂತೇಳಿ ಒಂದು ಡಿಶ್ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ದಿಸ್ ಇಸ್ ಮಸ್ಟ್ ಟ್ರೈ ಇನ್ ದಿಸ್ ರೆಸ್ಟೋರೆಂಟ್. ನೀವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಒಂದು ಪನ್ನೀರ್ ಪೆಪ್ಪರ್ ಫ್ರೈ ತೊಗೊಂಡಿದ್ದೆ. ಪನ್ನೀರ್ ಪೆಪ್ಪರ್ ಫ್ರೈನು ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಬಟ್ ಆ ಪನ್ನೀರ್ ಕ್ವಾಲಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಸ್ವಲ್ಪ ಅದು ಗಟ್ಟಿಯಾಗಿತ್ತು. ಅದೊಂದು ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇವ್ರ ಮೆನುಲಿ ಫಿಶ್ ಮತ್ತು ಸೀ ಫುಡ್ನ ವೆರೈಟೀಸ್ಗಳಿದೆ, ಬಟ್ ಅದು ಯಾವುದೂ ಇವ್ರ ಹತ್ರ ಅವೈಲಬಲ್ ಇಲ್ಲ ನಾವು ಹೋದ ದಿನದಲ್ಲಿ. ಇಲ್ಲಿ ನಾನು ಒಂದು ಡಿಫ್ರೆಂಟ್ ಆದ ಒಂದು ಸ್ಟಾರ್ಟರ್ಸ್ ಟ್ರೈ ಮಾಡಿದೆ. ಏನಪ್ಪ ಅದು ಅಂತಂದರೆ ಕ್ಯಾರೆಟ್ 65. ಇದೇ ನಾನು ಫಸ್ಟ್ ಟೈಮ್ ಈ ಸ್ಟಾರ್ಟರ್ಸ್ ಟ್ರೈ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿತ್ತು, ರಿಯಲಿ ಮಸ್ಟ್ ಟ್ರೈ. ಇಲ್ಲಿನ ಸರ್ವಿಸ್ ವಾಸ್ ಓಕೆ. ಒಬ್ಬನೇ ಸ್ಟಾಫ್ ಇದ್ದಿದ್ದು, ಅವರೇ ಎಲ್ಲ ಕಡೆ ಓಡಾಡಿಕೊಂಡು ಸರ್ವಿಸ್ ಮಾಡ್ತಾಯಿದ್ರು. ಅದನ್ನು ಬಿಟ್ಟರೆ ಬೇರೇನೂ ಕಂಪ್ಲೇಂಟ್ ಇಲ್ಲ. ಹಾಗೆ ಒಂದು ಚಿಕನ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಟ್ರೈ ಮಾಡಿದ್ದು. ವಾಸ್ ಓಕೆ, ಅಷ್ಟೇನೂ ಗ್ರೇಟ್ ಆಗಿರಲಿಲ್ಲ. ಅದನ್ನು ಬಿಟ್ಟರೆ ನಾರ್ಮಲ್ ಮೆನೂಸ್ ಕೂಡ ಅವೈಲೇಬಲ್ ಇತ್ತು, ಲೈಕ್ ಚಿಲ್ಲಿ ಚಿಕನ್, ಶೆಜ್ವಾನ್ ಚಿಕನ್, ಚಿಕನ್ ಟಿಕ್ಕಾ, ಆ ರೀತಿ ತಂದೂರಿ ಸ್ಟಾರ್ಟರ್ಸ್ಗಳು ಕೂಡ ಅವೈಲೇಬಲ್ ಇತ್ತು. ಹಾಗೆ ಇವರಲ್ಲಿ ಒಂದು ಚಿಕನ್ ಬಿರಿಯಾನಿ ಮತ್ತು ಒಂದು ಮಟನ್ ಬಿರಿಯಾನಿ ಕೂಡ ಟ್ರೈ ಮಾಡಿದೆ. ಇಟ್ ವಾಸ್ ನಾಟ್ ದ್ಯಾಟ್ ಗ್ರೇಟ್. ಓಕೆ ಆಗಿತ್ತು. ಫ್ಲೇವರ್, ಟೇಸ್ಟ್ ಎರಡೂ ಅಷ್ಟರಲ್ಲೇ. ಚಿಕನ್ ಅಂತೂ ತುಂಬ ಸಪ್ಪೆ ಇತ್ತು. ಅದನ್ನಾದಮೇಲೆ ಒಂದು ಆಮ್ಲೆಟ್ ಟ್ರೈ ಮಾಡಿದ್ದು. ಅದಾದಮೇಲೆ ಒಂದು ಸ್ಪೆಷಲ್ ಮಶ್ರೂಮ್, ಆಂಧ್ರ ಮಶ್ರೂಮ್ ಅಂತೇಳಿ ಒಂದು ಮಶ್ರೂಮ್ ಟ್ರೈ ಮಾಡೋದು. ದಟ್ ವಾಸ್ ಓಕೆ. ಈ ರೆಸ್ಟೋರೆಂಟ್ನ ನನ್ನ ರೆಕಮೆಂಡೇಷನ್ ವೆಜಿಟೇಬಲ್ ಮೀಲ್ಸ್, ಕ್ವೀನ್ ಎಗ್ ಮತ್ತು ಕ್ಯಾರೆಟ್ 65. ಸ್ಪೈಸಿ ಇಷ್ಟ ಆದರೆ ಗುಂಟೂರು ಚಿಕನ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಆನ್ ಅವರ್ ನೆಕ್ಸ್ಟ್ ವಿಡಿಯೋ. ಬಾಯ್.